ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಐ ಆಮ್ ರಮೇಶ್ ಚೌಹಾಣ್. ನೋಡಿ ಸ್ನೇಹಿತರೆ, ನಮ್ಮ ಒಂದು ಮಾಸ್ಟರ್ ಕ್ಯಾಂಪ್ ಕೋರ್ಸಲ್ಲಿ ಫಸ್ಟಿಗೆ ನಾವು 2D ಡ್ರಾಯಿಂಗನ್ನು ಡಿಸ್ಕಷನ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು, ಒಂದು ಸಿಂಪಲ್ ಆಗಿರುವಂತಹ 2D ಡ್ರಾಯಿಂಗನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಒಂದು 2D ಡ್ರಾಯಿಂಗ್ ಆದಮೇಲೆ ನಾವು ಇದನ್ನು ಎಕ್ಸ್ಟ್ರೂಡ್ ಮಾಡ್ಕೊತೀವಿ. ಅಂದರೆ ಎಕ್ಸ್ಟ್ರೂಡ್ ಇಟ್ ಮೀನ್ಸ್ 2Dಯನ್ನು 3Dಗೆ ಹೇಗೆ ಕನ್ವರ್ಟ್ ಮಾಡಬೇಕು, ಅದೇ ರೀತಿ 3Dಯನ್ನು ಕನ್ವರ್ಟ್ ಮಾಡುವಾಗ ಅಲ್ಲಿರುವಂತಹ ಫ್ಯೂಚರ್ಸ್ಗಳ ಬಗ್ಗೆ ಪ್ರತಿಯೊಂದು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತೀವಿ. ಸೊ ಲೈನ್ ಸೆಲೆಕ್ಷನ್ ಮಾಡುವಾಗ ನಮಗೆ ವೆರಿ ಇಂಪಾರ್ಟೆಂಟ್, ಏರೋ ಮಾರ್ಕ್ ಎಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನೋಡ್ಬೋದು, ಈ ರೀತಿ ಸಿಂಪಲಾಗಿ ನಾನು ಎಕ್ಸ್ಟ್ರೂಡನ್ನು ಮಾಡಿದ್ದೀನಿ. ನಮಗೆ ಎಕ್ಸ್ಟ್ರೂಡ್ ಮಾಡಬೇಕಂದ್ರೆ ಇಲ್ಲಿಂಥ ಫೀಚರ್ಸನ್ನು ಯಾವ ರೀತಿ ಪ್ರತಿಯೊಂದು ಡಿಸ್ಕಷನ್ ಮಾಡಿರ್ತೀವಿ ನಮ್ಮ ಕ್ಲಾಸಸ್ಸಲ್ಲಿ. ಸೊ ಇಲ್ಲಿ ನೋಡಿ, ನಮಗೆ ಕಟ್ ಬಾಡಿ ಅಂದರೆ ಏನು, ಕ್ರಿಯೇಟ್ ಬಾಡಿ ಅಂದರೆ ಏನು, ಪ್ರತಿಯೊಂದು ನಮ್ಮ ಕೋರ್ಸಲ್ಲಿ ಡಿಸ್ಕಷನ್ ಆಗಿರುತ್ತೆ. ಅದೇ ರೀತಿ ನೋಡಿ, ಇವಾಗ ನಾವು ಎಕ್ಸ್ಟ್ರೂಡ್ ಮಾಡಿದ್ದೀವಿ. ಅದೇ ರೀತಿ ಅದೇ ಎಕ್ಸ್ಟ್ರೂಡನ್ನು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಇನ್ಸೈಡಲ್ಲಿ ಇರುವಂತಹ ಈ ಒಂದು ಡ್ರಾಯಿಂಗನ್ನು ಪಾಕೆಟ್ ಮಾಡ್ಬೋದು. ಸೊ ಪಾಕೆಟ್ ಮಾಡಿ ಅದನ್ನು ಇನ್ಸೈಡಲ್ಲಿ ನಾವು ಮೇನ್ ಕಾನ್ಸೆಪ್ಟ್ ಅಂದರೆ ಇನ್ನರ್ ರೇಡಿಯಸ್ ಆ್ಯಂಡ್ ಔಟರ್ ರೇಡಿಯಸ್. ಸೊ ಇನ್ನರ್ ರೇಡಿಯಸ್ ಆ್ಯಂಡ್ ಔಟರ್ ರೇಡಿಯಸ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ನಾನು ಇವಾಗ ಇಂಟರ್ನಲ್ ಪಾರ್ಟನ್ನು ನಾನು ಬೇರೆ ಒಂದು ಲೆವೆಲಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಬೇರೆ ಒಂದು ಲೆವೆಲಲ್ಲಿ ಚೇಂಜ್ ಮಾಡೋದ್ರಿಂದ ನಮಗೆ ಏನು ಯೂಸ್ಫುಲ್ ಆಗುತ್ತೆ ಅವೆಲ್ಲವೂ ಕೂಡ ನಾವು ಕೋರ್ಸಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ಇವಾಗ ಲೆವೆಲ್ 1 ಆ್ಯಂಡ್ ಲೆವೆಲ್ 2 ಅಂತೇಳಿ ಕ್ರಿಯೇಟ್ ಆಗಿದೆ. 9 ಎಂಟಿಟೀಸ್ ಇದೆ ಆ್ಯಂಡ್ ಇದರಲ್ಲಿ 16 ಎಂಟಿಟೀಸ್ ಇದೆ. ಸೊ ಎಂಟಿಟೀಸ್ ಅಂದರೆ ಏನು, ಸೊ ಎಲ್ಲವೂ ನಮ್ಮ ಕೋರ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇವಾಗ ನಾನು ಅಗೇನ್ ಎಕ್ಸ್ಟ್ರೂಡ್ ಟೂಲನ್ನು ಯೂಸ್ ಮಾಡ್ಕೊಂಡು ಸೊ ಈ ರೀತಿ ಕ್ರಿಯೇಟ್ ಬಾಡಿ ಆ್ಯಂಡ್ ಕಟ್ ಬಾಡಿ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ನಾವು ಕಟ್ ಬಾಡಿ ಆಪ್ಷನ್ಸ್ ಯೂಸ್ ಮಾಡಿದ ರೀತಿ ಮಟೀರಿಯಲ್ ನಮಗೆ ರಿಮೂವ್ ಆಗುತ್ತೆ. ಸೊ ಈ ರೀತಿ ಕ್ರಿಯೇಟ್ ಮಾಡಿರುವಂತಹ ಮಾಡಲಲ್ಲಿ ಸಿಂಪಲಾಗಿ ಪಾಕೆಟ್ ಮಾಡ್ಬೋದು. ಓಕೆ, ಬಟ್ ಇದರಲ್ಲಿ ಟ್ವಿಸ್ಟ್ ಏನಂದರೆ ಕಾರ್ನರಲ್ಲಿ ರೇಡಿಯಸನ್ನು ಅಪ್ಲೈ ಮಾಡಿರ್ತೀನಿ. ಕಾರ್ನರಲ್ಲಿ ರೇಡಿಯಸನ್ನು ಅಪ್ಲೈ ಮಾಡಿದಾಗ ನಮಗೆ ವೆರಿ ಇಂಪಾರ್ಟೆಂಟ್, ರೈಟ್. ಸೊ ರೇಡಿಯಸ್ ಫಾರ್ಮ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ರೇಡಿಯಸನ್ನು ಹೇಗೆ ಫಾರ್ಮ್ ಮಾಡಬೇಕು ಎಲ್ಲವೂ ಪ್ರತಿಯೊಂದು ನಮ್ಮ ಕೋರ್ಸಲ್ಲಿ ಡಿಸ್ಕಷನ್ ಆಗಿರುತ್ತೆ. ನಾಟ್ ಓನ್ಲಿ ಇಂಟರ್ನಲ್, ಔಟರ್. ಸೊ ಔಟ್ಸೈಡ್ ಅಂದರೆ ರೌಂಡ್ ಅಂದರೆ ಸಿಂಪಲಾಗಿ ಮಾಡ್ಬೋದು. ಸೊ ಮಿಡ್ಡಲ್ಲಿ ಅಷ್ಟೇ ಸ್ವಲ್ಪ. ಇವಾಗ ನಾನು ನೋಡಿ ಚಾಂಫರನ್ನು ಕ್ರಿಯೇಟ್ ಮಾಡಿರ್ತೀನಿ. ಸೊ ಚಾಂಫರನ್ನು ಕ್ರಿಯೇಟ್ ಮಾಡೋದು ಹೇಗೆ, ಚಾಂಫರಲ್ಲಿ 2 ಟೈಪ್ ಇರುತ್ತೆ, ಒಂದು ಇಂಟರ್ನಲ್ ಆ್ಯಂಡ್ ಇನ್ನೊಂದು ಎಕ್ಸ್ಟರ್ನಲ್ ಅಂತೇಳಿ. ಸೊ ಇವಾಗ ನಾನು ರೇಡಿಯಸನ್ನು ಕೊಡ್ತಾಯಿದ್ದೀನಿ. ಸೊ ಈ ರೇಡಿಯಸನ್ನು ಫಾರ್ಮ್ ಮಾಡೋದು ಬಹಳಷ್ಟು ಡಿಫಿಕಲ್ಟ್, ರೈಟ್. ಸೊ ಸಿಂಪಲಾಗಿ ಪಾಕೆಟ್ ಇದ್ದರೆ ನಾನೇ ಕ್ರಿಯೇಟ್ ಮಾಡ್ಬೋದು, ಸಿಂಪಲಾಗಿ ಕ್ರಿಯೇಟ್ ಮಾಡ್ಬೋದು. ಬಟ್ ಈ ರೀತಿ ಪಾಕೆಟಲ್ಲಿ ರೇಡಿಯಸ್ ಫಾರ್ಮ್ ಆಗಿರ್ತಲ್ಲ, ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಅದೇ ರೀತಿ ಔಟ್ಸೈಡ್ ರೌಂಡ್ ಶೇಪ್ ಇದೆ, ಸಿಂಪಲಾಗಿ ಕ್ರಿಯೇಟ್ ಮಾಡ್ಬೋದು. ಬಟ್ ಇಲ್ಲಿ ಹಾಫ್. ಸೊ ನಾನು ಇವಾಗ ನೋಡಿ ಸ್ವಲ್ಪ ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. ನಾನು ಇದಿಷ್ಟೇ ಪೋರ್ಷನ್ ಕ್ರಿಯೇಟ್ ಮಾಡ್ತೀನಿ, ಅದಿಷ್ಟೇ ಪೋರ್ಷನ್ ಕ್ರಿಯೇಟ್ ಮಾಡಿ ಅಲ್ಲಿ ರೇಡಿಯಸ್ ಫಾರ್ಮ್ ಮಾಡ್ತೀನಿ. ಅಲ್ಲಷ್ಟೇ ರೇಡಿಯಸನ್ನು ಕ್ರಿಯೇಟ್ ಮಾಡೋದು ಹೇಗೆ, ಅದು ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಿವಾಗ ಇದಿಷ್ಟೇ ಕ್ರಿಯೇಟ್ ಮಾಡ್ತೀನಿ. ನೋಡಿ ಒನ್ ಸೈಡಲ್ಲಿ ಅಷ್ಟೇ ರೇಡಿಯಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಕೂಡ ಟೂಲ್ ಪಾತ್ ಕ್ರಿಯೇಟ್ ಮಾಡೋದು ಹೇಗೆ ಪ್ರತಿಯೊಂದು ನಮ್ಮ ಕ್ಲಾಸಸ್ ಇರುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಾಲ್ ದಿಸ್ ನಂಬರ್. ಥ್ಯಾಂಕ್ ಯು.